ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಘನತೆವೆತ್ತಂತ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಸೋಂಕಿರಲ್ಲ. ಜನರ ದೃಷ್ಟಿಯನ್ನು ಇಟ್ಕೊಂಡು, ಜನರ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ವಿಧಾನಸಭೆ ಒಳಗಡೆ ಹೋದಾಗ ಅವರೊಂದು ರೀತಿ ಕಾಂಗ್ರೆಸ್ಸಿನ ಕಾಲುಗಳನ್ನು ಹಾಕೊಂಡು ಕಾಂಗ್ರೆಸ್ಸಿನ ಒಂದು ಬಜೆಟ್ ಅನ್ನ ಮಂಡಿಸುವಂತ ಪ್ರವೃತ್ತಿಯಾಗಿ ಮಾಡಿರುವಂಥದ್ದನ್ನ ಮೊದಲನೇ ಪದೇ ಪದೇ ಅವರು ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಟ್ಟಿಲ್ಲ, GDPಯಲ್ಲಿ ನಮಗೆ ಮೋಸ ಆಗಿದೆ, 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ, ಈ ಥರ ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಪದೇ ಪದೇ ಮಾಡ್ತೀವಿ. ಒಂದು ಸರಿ ಆಗಿದ್ರೆ ನಾವು ಕ್ಷಮಿಸಿ ಕೂತ್ಕೊಳ್ತಾ ಇದ್ವಿ. 4-5 ಬಾರಿ ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. 15ನೇ ಬಜೆಟ್, 15ನೇ ಹಣಕಾಸು ಆಯೋಗ, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ನೀವೇ ಮುಖ್ಯಮಂತ್ರಿ ಆಗಿದ್ರಿ. ಆಯೋಗ ಕರ್ನಾಟಕಕ್ಕೆ ಭೇಟಿ ಮಾಡಿದಾಗ ನೀವೇ ಮೀಟಿಂಗಲ್ಲಿ ಹೋಗಿದ್ರಿ, ನೀವೇ ಒಪ್ಪಿಗೆ ಕೊಟ್ಟು ಬಂದಿದ್ದೀರಾ. ಒಪ್ಪಿಗೆ ಕೊಟ್ಟು ಬಂದು ಈಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ಯಾರು ಹೇಳ್ತಾರೆ, ಕುಣಿಲಾರ್ದವರು ನೆಲ ಡೊಂಕು ಅಂದಂಗೆ ಆಯ್ತು. ಕುಣಿಯಕ್ಕಾಗದೆ ನೆಲ ಡೊಂಕು. ಆಡಳಿತ ಮಾಡೋಕ್ಕಾಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಕೆಳಗಿಳಿರಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಗೂಬೆ ಕೂತರಿಸ್ತೀರಾ? ಇಡೀ ದೇಶಕ್ಕೆ ನೀವು ಒಬ್ಬರೇ ಹಣ ಟ್ಯಾಕ್ಸ್ ಕಟ್ದಂಗೆ ಮಾತಾಡ್ತಾ ಇದ್ದೀರಾ ನೀವು. ಯಾಕೆ ಮಹಾರಾಷ್ಟ್ರ ಕಟ್ತಾ ಇಲ್ಲ, ಡೆಲ್ಲಿ ಕಟ್ತಾ ಇಲ್ವಾ, ಉತ್ತರ ಪ್ರದೇಶ ಕಟ್ತಾ ಇಲ್ಲ? ಎಲ್ಲ ರಾಜ್ಯಗಳು ಅವರ ಪಾಲನ್ನ ಕಟ್ತಾರೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಸವಾಲು ಹಾಕಿ, ಏನು ಕೇಂದ್ರ ಸರ್ಕಾರದ ಜೊತೆ ಎಲ್ಲ ರಾಜ್ಯಗಳು ಅನುದಾನಗಳನ್ನು ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾರೋ ಅದನ್ನು ಬಿಟ್ಟು ನೀವು ಇವತ್ತು ಕೇಂದ್ರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಾ. ಇದನ್ನು ಖಂಡಿಸಿ ನಾವು ಇವತ್ತು ವಾಕೌಟ್ ಮಾಡಿದ್ದೀರಿ, ಪ್ಲೇ ಕಾರ್ಡ್ಸನ್ನು ಹಿಡಿದಿದ್ದೀರಿ. ಇವತ್ತು ನಾವು ಪ್ಲೇ ಕಾರ್ಡ್ಸನ್ನು ವಿಧಾನಸಭೆ ಒಳಗಡೆ ಪ್ರದರ್ಶನ ಮಾಡಿದ್ರೂ ಕೂಡ ಹಿಂದೆ ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಡ್ಬಂದಿದ್ರು. ನಾವು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಕಾಂಗ್ರೆಸ್ ಅವರೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡ್ಬಂದಿದ್ರು. ನಾವು ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಡ್ಬಂದಿದ್ದನ್ನ ಮಾಧ್ಯಮಕ್ಕೆ ನಾವು ಕೊಟ್ಟಿದ್ದೀರಿ ಅವತ್ತು. ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ಪ್ರತಿಭಟನೆ ಮಾಡಿರೋದನ್ನೇ ಸ್ಪೀಕರ್ ಅವರು ಕಟ್ ಮಾಡಿ ಮಾಧ್ಯಮಕ್ಕೆ ಕೊಡದೇ ಇರುವಂಥದ್ದು ಘೋರ ಅನ್ಯಾಯವನ್ನು ಮಾಧ್ಯಮಕ್ಕೆ ಮಾಡಿದ್ದಾರೆ, ರಾಜ್ಯದ ಜನಗಳಿಗೆ ಮಾಡಿದ್ದಾರೆ.